ರಮ್ಮ, ಈ ಯಾರನ್ನ ಇರ್ತಾರೇನಮ್ಮ ನಿಮ್ಮ ಮನೆಗೆ? ನಿಮ್ಮ ಅತ್ತೆನೋ, ನಿನ್ನ ಆದ್ನಿನೋ, ನಿನ್ನ ಗಂಡನೋ? ಇರ್ಬೇಕೇನೋ, ನನ್ನ ಗಂಡೆಲ್ಲ ನಾನು ಊರಕ್ಕೆ ಹೋಗಿರ್ಬೇಕೇನೋ. ಸೂಜಿನೋ ಇಲ್ಲ ನಮ್ಮ ಅತ್ತೆನೋ ಯಾರಾದ್ರೂ ಇದ್ದೇ ಇರ್ತಾರೆ. ನೀನು ಗಂಡನ ಮನೆ ಬಿಟ್ಟು ಬಂದು ಎಷ್ಟು ದಿನ ಆತಮ್ಮ? ನಮ್ಮ ಮನೆಗೆ ಬಂದು ಒಂದು 15 ದಿನ ಆತೇನಮ್ಮಲ್ಲಿ. ಯಪ್ಪೋ, ನಿನಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ ನೋಡು. 15 ದಿನ ಆತು ಅಂತ ಹೇಳ್ತಾ ಇದೀಯ. ನಾನು ಇಲ್ಲಿ ಗಂಡನ ಕೊಟ್ಟು ಜಗಳ ಮಾಡ್ಕೊಂಡ್ ಬಂದು ಅಲ್ಲಿ ಸೇರ್ಕೊಂಡು 1 ತಿಂಗಳು ಮ್ಯಾಲಾತು. ಹೌದೇನಮ್ಮ, 1 ತಿಂಗಳ ತಾಲೇನೆ ನೀನು ಅಲ್ಲಿಗೆ ಬಂದು? ಅಯ್ಯೋ ರಾಮ, ನಾನು ಇನ್ನೂ ಒಂದು 15 ದಿನ ಆಗೈತೇನೋ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಅಮ್ಮ ಇನ್ನೂ ಹಂಗೆ ಹೇಳ್ತಿದ್ಲು. ಅಯ್ಯೋ, ಅಮ್ಮಗೂ ಗೊತ್ತಿಲ್ಲ ಸರಿಯಾಗಿ, ನನಗೆ ಮಾತ್ರ ಗೊತ್ತಿರೋದು. ನಾನು ಬಿಡೋದ್ಲಾಗ ಇನ್ನೇನು ನಾನು ಹೇಳಕ್ ಹೋಗೋಣ. 1 ತಿಂಗಳಾಯ್ತು ಅಂತ ಸುಮ್ಮನೆ ಅದೇ ಅಷ್ಟೇ, ಹೇಳಿಲ್ಲ ಅಲ್ಲಿ ಮನೆಯಾಗೆ. 1 ತಿಂಗಳು ಮ್ಯಾಲಾತಾಳೆ ನಾನು ಅಲ್ಲಿ ತವ್ರ ಮನೆಗೆ ಬಂದು ಕೂಕೊಂಡು. ಹೌದೇನು, ನಾನು 15 ದಿನ ಆಗಿರ್ಬೇಕೇನೋ ಅಂತ ತಿಳ್ಕೊಂಡಿದ್ದೆ. ನನಗೆ ಆ ಕಮಲೋನ್ ಮದುವೆ ಇದ್ರಾಗೆ ಎಲ್ಲನ ಗೊತ್ತಾಗಲಿಲ್ಲ. ಬಾ ಹೋಗೋಣ. ಅಪ್ಪೋ, ಇರು ನೋಡೋಣ. ನಮ್ಮ ಅತ್ತೆನೋ ನನ್ನ ಗಂಡನೋ ಯಾರನ್ನ ಬರ್ಲಿ, ಸುಮ್ಮನೆ ಒಂದೇ ಸಲ ಒಳಕ್ ಹೋಗೋದ್ ಬೇಡ. ಅಯ್ಯೋ, ಯಾಕಮ್ಮ ಹೆದರಿಕೆ ಅಂತೀಯ? ನಾನಿದ್ದೀನಿ, ಬಾ ಒಳಕ್ ಹೋಗೋಣ. ಆಗೋ, ಸೂಜಿ ಬಂದೇ ಬಿಟ್ಲು. ಮಾವ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಕಮಲಾಕನ್ ಮದ್ವೆ ಆಯ್ತಾ? ಹ್ಞೂ ಆಯ್ತಮ್ಮ. ಸೂಜಿ, ಎಲ್ಲಿ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ಯಾರು ಇಲ್ವೇ ಮನೆಯಾಗೆ? ಮಣ್ಣ ಇಲ್ಲೇ ಎಲ್ಲೋ ಹೋಗವನೆ ಮಾವ. ಅಮ್ಮ ಇರ್ಬೇಕೇನು ಒಳಕ್ಕೆ? ನಡೀರಿ ಒಳಕ್ಕೆ. ಅತ್ಗೆ, ಏನತ್ಗೆ ಇಷ್ಟು ದಿನಕ್ಕೆ ಬಂದ್ರ ನಮ್ಮ ಮನೆಗೆ? ಮಾವ, ಅತ್ಗೆ ಬನ್ನಿ ಒಳಕ್ಕೆ ಹೋಗೋಣ. ಅಮ್ಮ ಅಮ್ಮ, ಯಾಕೆ ಸೂಜಿ ಹಂಗರಿಸ್ಕೊಂತ ಇದೆಯಾ? ಏನಾತೆ? ಅಯ್ಯೋ ಅಮ್ಮ, ಎದ್ ಬಾಯಿಲಿ, ಯಾರು ಬಂದಿದ್ದಾರೆ ಅಂತ ನೋಡ್ ಬಾಯಿಲಿ. ಯಾರೇ ಅವರು? ಅಯ್ಯೋ ಎದ್ ಬಾರಮ್ಮ. ನೀನ್ ಒಳ್ಳೆ ಅಮ್ಮ. ಮಾವ ಅತ್ಗೆ ಕರ್ಕೊಂಡ್ ಬಂದಿದ್ದಾರೆ. ಒಳಗ್ ಬರಕ್ಕೆ ಸಂಕೋಚ ಪಟ್ಕೊಂಡು ಹೊರಗೆ ನಿಂತಿದ್ರು. ನಾನ್ ಬಂದು ಒಳಗ್ ಕರ್ಕೊಂಡ್ ಬಂದೆ. ಓ, ಬರ್ಬೇಕು ಸಾವುಕಾರ ಸಿದ್ದಪ್ಪ ಅವರು. ಏನ್ ಇಷ್ಟು ತಡವಾಗಿ ಬಂದ್ಬಿಟ್ರಿ? ಇದಕ್ಕಿನ್ನ ಮುಂಚೆಲೆ ಬತ್ತೀರಾ ಅಂತ ನಾನು ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ತಡವಾದ್ರೂ ಬಂದಿದ್ದೀರಲ್ಲ, ಕೂತ್ಕೊಳ್ರಿ. ಏನು ಮಾಡೋದಮ್ಮ ಶಾಂತಮ್ಮ, ಕೆಲಸ. ನನ್ನ ಮಗಳು ಮದುವೆ ಬೇರೆ ಇತ್ತು, ನಿಮಗೂ ಹೇಳಿ ಕಳಿಸಿದ್ದೆ, ನೀವು ಬರಲಿಲ್ಲ. ಪರವಾಗಿಲ್ಲ ಬಿಡ್ರಿ, ಬರ್ದಿದ್ರೆ ಏನು ಬೇಜಾರೇನಿಲ್ಲ. ಮದುವೆ ಎಲ್ಲ ಸುಸೂತ್ರವಾಗಿ ಆಯಿತು. ಆದ್ದರಿಂದ ಬರೋಕ್ಕಾಗಲಿಲ್ಲ ನಿಮ್ಮೂರಿಗೆ, ಬೇಜಾರು ಮಾಡ್ಕೋಬೇಡ್ರಿ. ಪರವಾಗಿಲ್ಲ ಬಿಡಿ, ಕೂತ್ಕೊಳ್ಳಿ. ಅಯ್ಯೋ, ಕೆಳಗೆ ಕೂತ್ಕೊಬಿಟ್ರಲ್ಲ ಸಾವುಕಾರ್ರೆ. ಬರ್ರಿ, ಇಲ್ಲಿ ಹಬ್ಬದ ಮಂಚ ಐತಿ, ಇದ್ರ ಮ್ಯಾಗ ಕೂತ್ಕೊ ಬರ್ರಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ, ಇಲ್ಲೇ ಕುಕ್ಕಂತೀನಿ. ಅತ್ತೆ, ಚೆನ್ನಾಗಿದ್ದೀರಾ ಅತ್ತೆ? ಅತ್ತೆ ಎಂಬುದು ಇಷ್ಟು ದಿನಕ್ಕೆ ನೆನಪಾಯ್ತೇನು? ಯಾಕತ್ತೆ ಹಂಗಂತೀರಾ? ನೀವು ಯಾವಾಗ್ಲೂ ನನ್ನ ಮನಸ್ನಾಗ ಇದ್ದೇ ಇದ್ರಿ. ಆದ್ರೆ ಏನ್ ಮಾಡೋದು, ಕೆಟ್ಟಗಳಿಗೆ ಮನೆ ಬಿಟ್ಟು ನನ್ನ ತವ್ರ ಮನೆಗೆ ಹೋಗ್ಬೇಕಾಯ್ತು. ಎಲ್ಲಿ ಅವರು, ನನ್ನ ಗಂಡ, ನಿಮ್ಮ ಮಗ ಎಲ್ಲೋದ್ರತ್ತೆ? ಇಲ್ಲೇ ಎಲ್ಲೋ ಹೋಗಿರ್ಬೇಕೇನು. ಎಲ್ಗೋದ್ನೆ ಸೂಜಿ ನಿಮ್ಮ ಅಣ್ಣಯ್ಯ? ಇಲ್ಲೇ ಎಲ್ಲ ಊರಕ್ಕೆ ಹೋಗಿರ್ಬೇಕೇನೋ ಕಣಮ್ಮ. ಕೂತ್ಕೊಳ್ಳಿ ಅದ್ಕೆ, ಕೂತ್ಕೊಳ್ಳಿ. ಯಾಕೆ ನಿಂತಿದ್ದೀರಾ? ಪರವಾಗಿಲ್ಲ ಬಿಡೆ ಸೂಜಿ, ನಾವೇನ್ ನೆಂಟ್ರ? ನಿಂತ್ಕೊಂಡೇ ಇರ್ತೀನಿ, ಪರವಾಗಿಲ್ಲ ಬಿಡು. ಪರವಾಗಿಲ್ಲ, ಕೂತ್ಕೊಳ್ಳಮ್ಮ, ಕೂತ್ಕೋ. ನೀನು ಒಂಥರ ನೆಂಟ್ರು ಹೋದಂಗ ಹೋಗ್ತೀಯ, ನೆಂಟ್ರು ಬಂದಂಗ ಬರ್ತೀಯ. ಕುಕ್ಕ, ಏನು ಆಗಲ್ಲ. ಏನ್ ಸಮಾಚಾರ? ಮನೆ ಬಿಟ್ಟು ಹೋಗಿದ್ದೆ, ಬರಲ್ಲ ಅಂತಾನ? ಮತ್ತೆ ಯಾಕೆ ಬಂದೆ? ಅಯ್ಯೋ, ಏನೋ ಜಗಳ ಆದಾಗ ಸಿಟ್ಟು ಬರುತ್ತೆ ಹಂಗಂತ ಹೇಳಿ ಹೋದ್ನಮ್ಮ. ಹೋದಳು, ಅಲ್ಲೇ ಇರಕ್ಕಾಗುತ್ತಾ? ನೀವಂತೂ ಬರ್ಲಿಲ್ಲ. ನಾನು ಬಸ್ರಿ ಅಂತಾನ ಹೇಳ್ ಕಳ್ಸಿದ್ರು ಬರ್ಲಿಲ್ಲ ನೀವು ನಮ್ಮನ್ನ ನೋಡಕ್ಕೆ. ಇನ್ನೇನ್ ಮಾಡೋದು, ನಾನೇ ಬಂದೆ ಅತ್ತ. ನಿಮ್ಗಂತೂ ನನ್ನ ಮೇಲೆ ಪ್ರೀತಿ ಇಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ ಅಂತಾನ ನಾನೇ ಬಂದೆ. ಇನ್ನೆಷ್ಟು ದಿನ ಅಂತೇಳಿ ತವ್ರ ಮನೆಗೆ ಇರಕ್ಕಾಗುತ್ತೆ ಹೇಳು? ನಾನು ಬರಲ್ಲ, ನೀವಾಗಿ ಬಂದು ಕರ್ಕೊಂಬರ್ಬೇಕು. ಹಂಗೆ ಹಿಂಗೆ ನಾನು ಸಾವುಕಾರ ಮಗಳು, ನನಗೆ ಮರ್ಯಾದೆ ಇಲ್ಲ ಈ ಮನೆಯಾಗೆ. ಅದಕ್ಕೆ ನಾನು ಈ ಮನೆಗೆ ಇರಲ್ಲ. ಹಂಗೆ ಹಿಂಗೆ ಅಂತಾನ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ದೆ. ಹೋಗ್ಲಿ ಬಿಡಮ್ ಶಾಂತಮ್ಮ, ಏನು ಮಾಡೋಕ್ಕಾಗುತ್ತೆ. ಅವಳು ಇನ್ನ ಚಿಕ್ಕ ಹುಡುಗಿ, ಗೊತ್ತಾಗಲ್ಲ. ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡವಳೆ. ನೀವು ದೊಡ್ಡರಾಗಿ ಕ್ಷಮಿಸ್ಬೇಕು. ಸಾವುಕಾರ್ರೆ, ನಾವೇನು ಅಂದಿಲ್ಲಪ್ಪ ನಿಮ್ಮ ಮಗಳಿಗೆ. ನಿನ್ನ ಮಗಳೇನೆ ಏನೋ ನಾನು ಯಜಮಾನ್ಕೆ ನಡೆಸ್ಬೇಕು, ಉಪ್ಪಿನಕಾಯಿ ವ್ಯಾಪಾರ ಆಗಿದ್ದಲ್ಲ, ನಾ ದುಡ್ಡು ನನ್ನ ಕೈ ಕೊಡ್ಬೇಕು, ಹಂಗೆ ಹಿಂಗೆ ಅಂತಾನ. ಬಾಯಿಗೆ ಬಂದಂಗೆ ಮಾತಾಡಿಳು. ಉಪ್ಪಿನಕಾಯಿ ವ್ಯಾಪಾರನೇ ನಿಲ್ಲಿಸ್ಬೇಕು ಅಂತಾನ. ಉಪ್ಪಿನಕಾಯಿ ಕೇಳ್ಕೊಂಡ್ ಬಂದಿರೋರಿಗೆಲ್ಲ ನಾ ಉಪ್ಪಿನಕಾಯಿ ಮಾಡಲ್ಲ, ನಮ್ದು ಉಪ್ಪಿನಕಾಯಿ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತಾನ ಹೇಳಿದ್ಲು. ಅದಕ್ಕೇನೆ ಒಂದೆರಡು ಮಾತು ಬೈದ್ನಪ್ಪ. ಅಷ್ಟಕ್ಕೇನೆ ಸಿಟ್ಟು ಬಂದ್ಬಿಡ್ತು ನಿನ್ನ ಮಗಳಿಗೆ. ದೊಡ್ಡರು ಸಣ್ಣರು ಅಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ನನ್ನ ಬಗ್ಗೆನೆ. ಅದಕ್ಕೆ ನನ್ನ ಮಗುಗೆ ಸಿಟ್ಟು ಬಂತು, ತೆಗ್ದೊಂದು ಕೆನ್ನಿಗೆ ಬಿಟ್ಟ. ಇಷ್ಟಕ್ಕೇನೆ ಅಳ್ತಾನ ಹೊಲ್ಟ್ ಬಿಟ್ಲು ನಿನ್ನ ಮಗಳು. ತವ್ರ ಮನೆಗೆ ಹೋಗ್ತೀನಿ, ನಾನು ಬರಲ್ಲ ಇನ್ಯಾರೆ ಗಂಡನ ಮನೆಗೆ ಅಂತಾನ. ಅಯ್ಯೋ ಬಿಡತ್ತೆ, ಏನು ಆಲೆ ಅದಾಲೆ ನಡೆದು 1 ತಿಂಗಳು ಮ್ಯಾಲಾತು. ಅದನ್ನೇನು ತಿರುಗಿ ಹೇಳ್ತೀಯ ನಮ್ಮ ಅಪ್ಪನ ಮುಂದೆ? ಬಿಡು, ಆಗಲ್ಲ ಏನು ಹೇಳಿದ್ದೇ ಹೇಳ್ತೀಯ. ಗೊತ್ತಾಗ್ಲಮ್ಮ, ಗೊತ್ತಾಗ್ಲಿ.
ನಿನ್ ಬಂಡವಾಳನು ಅವ್ರಿಗೆ ಆಮೇಲೆ ನಿಮ್ಮ ಅಪ್ಪಗೆ ನಾವೇ ಏನೋ ಮಾಡ್ಬಾರ್ದು ಮಾಡಿ ನಿನ್ನ ಮನೆ ಬಿಟ್ಟು ಕಳ್ಸಿದೀವಿ ಅಂತಾನ ಅಂದ್ಕೊಂಡ್ರೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಲ್ಲ ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ. ಅದಕ್ಕೇನೆ ನೀನ್ ಮಾಡಿರೋದೆಲ್ಲ ಹೇಳ್ಬೇಕಲ್ಲ ನಿಮ್ಮ ಅಪ್ಪಗೆ. ಮಾವ ಚೆನ್ನಾಗಿದ್ದೀರಾ? ನೇತ್ರ ಚೆನ್ನಾಗಿದೀಯಾ? ಹೂನಪ್ಪ ಗಿರೀಶ, ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದೀಯಾ? ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಆಯ್ತಾ? ದಿನ ಹೋಗ್ತಾ ಇದೆಯಾ ತಾನೇ ದುಡಿಮೆ ಮಾಡೋಕ್ಕೆ? ಹ್ಞೂ ಮಾವ, ಚೆನ್ನಾಗಿ ನಡೀತಾ ಐತೆ. ನಾನು ಹೋಗ್ತೀನಿ, ಒಂದು ದಿವಸನೂ ತಪ್ಪಿಸ್ದಂಗೆ. ಏನಾರ ಕೆಲಸ ಇಲ್ಲ ಅಂದರೆ ಮಾತ್ರ ಹೋಗಲ್ಲ ಅಷ್ಟೇನೆ. ಅತ್ತೆ ಮತ್ತೆ ಪದ್ದು ಎಲ್ಲರೂ ಚೆನ್ನಾಗಿದ್ರಾ ಮನೇಲಿ? ಎಲ್ಲರೂ ಚೆನ್ನಾಗಿದ್ದಾರಪ್ಪ. ಕುಡಿಯೋಕ್ಕೆ ಏನಾದ್ರೂ ಕಾಪಿನೋ ಟೀನೋ ಏನಾರ ಮಾಡ್ಕೊಂಡು ಬಂದು ಕೊಡಕ್ಕಿಲ್ವೇ? ಇಲ್ಲಿ ಬಿಡಪ್ಪ, ಫಸ್ಟು ಮಾತಾಡೋಣ, ಆಮೇಲೆ ಕಾಫಿ ಟೀ ಕುಡಿಯೋದು ಇದ್ದಿದ್ದೇನೆ. ಬಾ ಕುಕ್ಕ ಬಾ. ಲಮ್ ಶಾಂತಮ್ಮ, ನಿಮ್ಮ ಯಜಮಾನ್ರು ಮಂತಾಗಿಲ್ವೇ? ಅವರು ಇಲ್ಲ, ಎಮ್ಮೆ ಹೊಡ್ಕೊಂಡು ಹೋಗ್ಯವ್ರಿ. ಮಂತಾಗಿಲ್ಲ. ಹೌದೇನು, ಇಷ್ಟೊತ್ತಿಗೆ ಹೊಡ್ಕೊಂಡು ಹೋಗ್ಯವ್ರೆ? ಮತ್ತು ಮುಂಚೆ ಹೋದ್ರೆ ಮೇಸ್ಕೊಂಡು ಬರ್ಬೋದು ಅಂತ ಹೋಗೈತಯ್ಯಪ್ಪ. ಬೆಳಗ್ಗೆ 8 ಗಂಟೆಗೆ ಹೊಡ್ಕೊಂಡು ಹೋತು. ನೀನು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ನೋಡಪ್ಪ ಗಿರೀಶ, ಏನೋ ಗಂಡ ಹೆಂಡ್ತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಂಗಂತ ಹೇಳಿ ಮನೆ ಬಿಟ್ಟು ಕಳಿಸ್ಬಾರ್ದು ಹೆಂಡ್ತಿನ. ಏನೋ ಬುದ್ಧಿ ಹೇಳಿ ಇಲ್ಲೇ ಇಕ್ಕೇಬೇಕು. ಗಂಡ ಹೆಂಡ್ತಿ ಅಂದಮೇಲೆ ಎಲ್ಲ ಸಂಸಾರದಾಗೂ ಜಗಳ ಬಂದೇ ಬರ್ತವೆ. ಅದಕ್ಕೇನೆ ಅದನ್ನ ಎದುರಿಸ್ಕೊಂಡು ಅನುಸರಿಸ್ಕೊಂಡು ಹೋದ್ರೆ ಆವಾಗ ನಿಮ್ಗಿಂತನ ಸುಖವಾಗಿರೋರು ಬೇರೆ ಯಾರು ಇರಲ್ಲ. ನಾವು ಅಷ್ಟೇ, ನಾನು ನನ್ನ ಹೆಂಡ್ತಿನೂ ಸಾಕಷ್ಟು ಮದುವೆ ಆದಾಗಿಂದ ಜಗಳ ಆಡ್ತಲೇ ಇರ್ತೀವಿ, ಆದ್ರೂ ನಾವು ಚೆನ್ನಾಗೇ ಇದ್ದೀವಿ. ಈಗಲೂ ಜಗಳ ಆಡ್ತೀವಿ, ಆದ್ರೂ ನಾವೆಂದೆಂದೂ ಮನೆ ಬಿಟ್ಟು ಹೋಗಿಲ್ಲಪ್ಪ. ಆದ್ರೆ ನಿಮ್ಮ ಮಗಳಿಗೆ ಹೇಳ್ರಿ ಆ ಬುದ್ಧಿನ. ಒಂದೀಟೇನೋ ನಂಬ್ತಿದಂಗೆನೆ ಕೊಯ್ಯೇನು ಹೋಗ್ತಾಳೆ ತವ್ರ ಮನೆ ಅಂತಾನೆ. ನಾನು ಸಾವುಕಾರ ಸಿದ್ದಪ್ಪನ ಮಗಳು, ನಮ್ಮ ಅಪ್ಪಗೆ ಮಸ್ತಾಗ ಆಸ್ತಿ ಐತೆ, ನಿಮ್ದು ಯಾವ ಲೆಕ್ಕ ಅಂತ ಹೇಳಿ ಅದೇ ಓಡೋಗ್ತಾಳೆ. ನಾವೇನ್ ಮಾಡೋಣ ಸಾವುಕಾರ್ರಿ? ನಾವೇನಾದ್ರೂ ಕತ್ತಿ ಹಿಡಿದು ದಬ್ಬಿದ್ವಾ? ಹೋಗಮ್ಮ ನಮ್ಮ ಮನೆಗೆ ಇರಬೇಡ, ನಮ್ಮ ಮನೆಗಿದ್ರೆ ಬಾರ ಆಗ್ತೀಯ ನೀನು ಅಂತ ಏನಾನ ಹೇಳಿದ್ವಾ ಸಾವುಕಾರ? ಎಂದ ಅದನ್ನು ಅದಕ್ಕೆ ತಾನೇ ನಾನೇ ಬಂದಿರೋದು, ಬಿಟ್ಟು ಹೋಗೋಣ ಬುದ್ಧಿ ಹೇಳಿ ಅಂತಾನ. ಈಗ ಆಗಿದ್ದಾಗೋಯ್ತು, ಹಳೇದೆಲ್ಲ ಮರ್ತು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಸೂಜಿನೂ ನಮ್ಮ ನೇತ್ರಮ್ಮನು ಇಬ್ರು ಸೇರ್ಕೊಂಡು ಮಾಡಿದ್ರಂತೆ, ಚೆನ್ನಾಗಿ ಆಗ್ತೈತಂತೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಟ್ಯಾಕ್ಟ್ರಿಗೂ ಚೆನ್ನಾಗಿ ದುಡ್ದು ನೀವು ಒಂದು ಹೊಸ ಮನೆ ಕಟ್ಟಿಸ್ಕೇಳ್ರಿ. ಚೆನ್ನಾಗಿರ್ರಿ. ನನ್ನ ಮಗಳೂ ಚೆನ್ನಾಗಿದ್ರೆ ನಾವು ಒಂದು ದಿವಸ ಬಂದು ನೋಡ್ಕೊಂಡು ಹೋಗ್ಬೋದು. ನಮಗೂ ಒಂಥರ ಹೆಮ್ಮೆ. ನನ್ನ ಮಗಳು ಗಂಡನ ಮನೆಗೆ ಚೆನ್ನಾಗೈದಾಳಪ್ಪ, ಅವ್ರೂ ಚೆನ್ನಾಗೈದಾರೆ ಇವಾಗ ಅಂತಾನೆ. ಹಿಂಗೆಲ್ಲ ಜಗಳ ಮಾಡ್ಕೊಂಡು ಬೀದಿ ರಂಪಾಟ ಮಾಡ್ಕೊಂಡ್ರಿ ಎಲ್ಲ ಆಡ್ಕೊಂಬ್ತಾರಿ. ಸರಿ ಆಯ್ತು ಬಿಡಿ ಮಾವ. ಆದ್ರೆ ನೇತ್ರನೇ ಜಲ್ ಸಿಟ್ ಮಾಡ್ಕೊಂತಾಳೆ, ಯಾತ್ಕನಾಗ್ಲಿ ಅವಳು. ಏನಾನ ಒಂದು ಮಾತು ಬೈಯಂಗಿಲ್ಲ. ಹೇಳ್ತೀನಿ ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ಕಣಪ್ಪ ಗಿರೀಶ. ನೀವೊಂದಿಟ್ಟು ಅನುಸರಿಸ್ಕೊಂಡು ಹೋಗ್ರಿ ಅಷ್ಟೇನೆ. ಇವಳೊಂದಿಟ್ಟು ಮುಂಗೋಪಿ ಜಾಸ್ತಿ, ಚಿಕ್ಕ ವಯಸ್ಸಿಂದನೂ ಹಂಗೆ ಬೆಳೆದ್ಲು, ನಾವು ಹಂಗೆ ಉಪ್ಸಿ ಬೆಳೆಸಿದ್ವಿ. ಅವ್ರ ಮನೆಗೆ ಹೆಂಗಾದ್ರೂ ಬೆಳೆದಿರ್ಲಿ ಹೇಳು. ಗಂಡನ ಮನೆಗೆ ಬಂದ್ಮೇಲೆ ಗಂಡನ ಮನೆ ಹೆಂಗಾಯ್ತು ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗ್ಬೇಕು ಸಾವುಕಾರ್ರಿ. ಮದ್ವೆ ಆಗಾಲೇನೆ ಇವಳು ನಮ್ಮ ಮನೆಗೆ ಬಂದೇನೆ ಒಂದು ವರ್ಷ 2 ವರ್ಷ ಆತೇನ. ಇಷ್ಟು ವರ್ಷ ಆದ್ರೂ ಅವಳದು ಒಂದಿಷ್ಟು ದಿಮಾಗ್ ಕಮ್ಮಿ ಆಗಿಲ್ವಲ್ಲ ಸಾವುಕಾರ ಮಗಳು ಅಂತಾನ. ಅದನ್ನೇ ಹೇಳ್ತಿರ್ತಾಳೆ, ಏನಾನ ಒಂದು ಮಾತಂಬಕ್ಕಿಲ್ಲ. ಸರಿ ಕಣ್ಶಾಂತಮ್ಮ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ಸಮಾಧಾನ ಮಾಡ್ಕ. ಇನ್ನೇನು ಮಾಡೋಕ್ಕಾಗುತ್ತೆ? ನಿನ್ನ ಮಗಳೂ ಏನಾನ ತಪ್ಪು ಮಾಡಿರೆ ನಿನಗೂ ನೋವಾಗುತ್ತೆ ತಾನೆ. ಹಿಂಗೆ ನನ್ನ ಗಂಡನ ಮನೆ ಬಿಟ್ಟು ತವ್ರ ಮನೆ ಬಂದು ಕುಕ್ಕಂಡ್ರಿ. ಆಗುತ್ತೆ ಸಾವುಕಾರ್ರಿ, ಏನ್ ಮಾಡೋದು? ನೋಡಮ್ಮ ನೇತ್ರಮ್ಮ, ಇದು ನಿನ್ನ ಗಂಡನ ಮನೆ ಅಂದ್ರೆ ನಿನ್ನ ಮನೆ, ಇದೇ ನಿನ್ನ ಮನೆ, ಅದು ತವ್ರ ಮನೆ. ಅಲ್ಲೇನಿದ್ರು 2 ದಿವಸ ಬರಬೇಕು, 3ನೇ ದಿವಸಗೆ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ. ಇದು ನಿನ್ನ ಮನೆ. ನಿನ್ನ ಮನೇನ ನೀನು ಹೆಂಗೆ ಅಭಿವೃದ್ಧಿ ಮಾಡೋದು, ಹೆಂಗೆ ಮುಂದೆ ಬರೋದು ನೀವು ಎಂಬುದ ಯೋಚನೆ ಮಾಡು. ನಿಮ್ಮ ಮನೇನ ನೀನು ಮೇಲ್ ತಗೊಂಡು ಹೋಗಬೇಕೆ ಹೊರತು ಕೆಳಕ್ಕೆ ಎಳೆಯೋದು ಹೆಂಗೆ ಅಂತನ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಕೆಲಸ ಕೆಡ್ಸ ಅಂತ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು, ಹೇಳಿರ್ತೀನಿ ನೋಡು. ನಾನೇನು ಅಂತ ಕೆಲಸ ಏನು ಮಾಡಿಲ್ಲ ಕಣಪ್ಪ. ಇವ್ರು ಸುಮ್ಮನೆ ಏನೋ ಹೇಳ್ತಾರ ಅಷ್ಟೇನೆ. ನೋಡ್ರಿ ಸಾವುಕಾರ್ರೆ, ಇನ್ನ ಅವಳು ತಪ್ಪ ಒಪ್ಕೊಂಬಂಗೆ ಇಲ್ಲ. ರಮ್ಮ, ಸುಮ್ಮನ ನಾನು ಹೇಳೋ ಮಾತಾ ಕೇಳು. ಸುಮ್ಮನೆ ಹ್ಞೂ ಅಂಬತ್ ಕಲ್ತ್ಕ, ಅದು ಇದು ಮಾತಾಡಕ್ ಹೋಗ್ಬೇಡ ನೀನು. ಸರಿ ಆಯ್ತು ಬಿಡು. ನೀನು ಹೇಳ್ದಂಗೆ ಆಗಿರ್ತೀನಿ. ಸರಿ, ಇನ್ಮೇಲೆ ಜಗಳ ಪಗಳ ಮಾಡ್ಕೊಂಬಕ್ ಹೋಗ್ಬೇಡ, ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕು. ಸರಿ ಆಯ್ತು. ಮೇಡಮ್ ಕೆಂಚಮ್ಮ, ನಿಮ್ಮ ವಂಶದ ಕುಡಿನ ನನ್ನ ಮಗಳು ಹೊಟ್ಟೆಗೆ ಒತ್ಕೊಂಡವಳೆ. ಅವಳನ್ನು ಒಂದಿಟ್ಟು ಹುಷಾರಾಗಿ ನೋಡ್ಕೊಳ್ರಿ. ಗಿರೀಶ, ನಿನ್ನ ಮಗು ನನ್ನ ಮಗಳು ಹೊಟ್ಟೆಗೆ ಬೆಳೀತೈತೆ. ನಿಮಗೆ ಸಂತೋಷ ಆಗ್ತಿಲ್ವಾ? ಹ್ಞೂ ಮಾವ, ನನಗೂ ತುಂಬ ಸಂತೋಷ ಆಯಿತು. ನೋಡೋಕ್ಕೆ ಬರಬೇಕು ಅಂತಲೂ ಅಂದ್ಕೊಂಡೆ. ಆದರೆ ಅವಳು ಮಾಡಿರೋ ಕೆಲಸಕ್ಕೆ ಬರಬಾರ್ದು ಅಂತ ಹೇಳಿ ಸುಮ್ಮನಾದೆ. ನಮ್ಮ ಅಮ್ಮನೂ ಬೈತು, ಬೇಡ ಸುಮ್ಮನಿರು ಅಂತಾನ. ಅದಕ್ಕೆ ಸುಮ್ಮನಾದೆ. ನಾನು ಕ್ಷಮಿಸ್ಬಿಡ್ರಿ ಮಾವ ಬರ್ದಿದ್ದಕ್ಕೆ. ಪರವಾಗಿಲ್ಲ ಬಿಡಪ್ಪ, ಅದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀಯಾ? ಇನ್ಮೇಲಾದ್ರೂ ನೋವು ಹೊಂದ್ಕೊಂಡು ಹೋಗ್ರಿ, ಅಷ್ಟೇ ಸಾಕು. ಸರಿ ಮಾವ, ಆಯಿತು. ರಮ್ಮ, ಹೋಗು, ಬ್ಯಾಗ್ ತಗೊಂಡೋಗಿ ಒಳಕ್ಕಿಕ್ಕಿ ಯಾತನ ಕಾಪಿನೋ ಯಾತನ ಕಾಸ್ಕೊಂಬರೋಗು. ನಾನು ಹೋಗ್ತೀನಿ. ಹೋಗಮ್ಮ, ಹೋಗು. ಅಮ್ಮ ಹೋಗು, ನನ್ನ ಮಕ್ಕ ಏನ್ ನೋಡ್ತೀಯ? ನಾನೇನು ಅಂಬಲ್ಲ, ಬಾ. ನೀನಾಗಿ ನೀನು ಹೋಗಿದ್ಯಾ, ನೀನಾಗಿ ನೀನು ಬಂದಿದ್ಯಾ. ನಾವೇನೇನು ಮನೆ ಬಿಟ್ಟು ಕಳ್ಸಿಲ್ಲ ನಿನ್ನ. ಹೋಗು, ಕಾಪಿ ಕಾಸ್ಕೊಬರೋಗ ಎಲ್ಲಾರ್ಗು. ಸರಿ ಅತ್ತೆ, ಆಯ್ತು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.